ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 8th ಕ್ಲಾಸ್ ಇಂಗ್ಲೀಷ್ 3rd ಪೋಯಮ್ ನೋ ಮೆನ್ ಆರ್ ಫಾರೆನ್ ಪದ್ಯದ ಕುರಿತು ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಪದ್ಯದ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ನೋ ಮೆನ್ ಆರ್ ಫಾರೆನ್. ಮೊದಲು ಪದ್ಯದ ನೀಡಿರುವ ರೀಡಿಂಗ್ ಆಕ್ಟಿವಿಟಿ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಲುಕ್ ಎಟ್ ದಿ ಫೋಟೋಗ್ರಾಫ್. ಡೂ ಯು ಥಿಂಕ್ ಇಟ್ ಈಸ್ ಎ ಸೆನ್ಸ್ ಫ್ರಾಮ್ ಎ ರಿಯಲ್ ವಾರ್ ಆರ್ ಇಟ್ ಈಸ್ ಜಸ್ಟ್ ಎ ಪಿಕ್ಚರ್ ಟು ಟೀಚ್ ಅಸ್ ಸಮಥಿಂಗ್? ಡಿಸ್ಕಸ್ ಆ್ಯಂಡ್ ದೆನ್ ರೀಡ್ ದಿ ಪೋಯಮ್. ನೋಡಿ ವಿದ್ಯಾರ್ಥಿಗಳೇ, ಚಿತ್ರವನ್ನು ಗಮನಿಸಿರಿ. ಇದೇನಾದರೂ ಯುದ್ಧದ ಸನ್ನಿವೇಶವಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೂ ಇದರ ಕುರಿತು ತರಗತಿಯಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ ಚಿತ್ರದ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಈಗ ಪಡೆಯೋಣ. ಇಟ್ ಈಸ್ ದಿ ಪಿಕ್ಚರ್ ಆಫ್ ಸ್ಟ್ರೈಕ್. ಇದೊಂದು ಮುಷ್ಕರದ ದೃಶ್ಯ ವಿದ್ಯಾರ್ಥಿಗಳೇ. ಇನ್ 12 ಫೆಬ್ರವರಿ 1968 ಮೆಂಫಿಸ್ sanitation strike by 1300 African American sanitation workers began in protest against mistreatment, discrimination, dangerous working condition. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಏನು ಚಿತ್ರ ಕೊಟ್ಟಿದಾರಲ್ಲ ಅದು ಎದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ, ಫೆಬ್ರವರಿ 12, 1968ರಲ್ಲಿ ಮೆಂಫಿಸ್ ನಗರದಲ್ಲಿ 1300 ಆಫ್ರಿಕನ್ ಅಮೇರಿಕನ್ಸರು ನೈರ್ಮಲ್ಯ ಕಾರ್ಮಿಕರಿಂದ, ಅವರು ಸ್ವಚ್ಛತಾ ಕಾರ್ಮಿಕರಿರ್ತಾರೆ, ಅವರು ಮುಷ್ಕರವನ್ನು ಮಾಡ್ತಾರೆ. ಅದರ ದೃಶ್ಯ ವಿದ್ಯಾರ್ಥಿಗಳಿದು. ಅವರು ತಮ್ಮ ಮೇಲೆ ನಡೆಯುವ ದುರ್ವರ್ತನೆ, ತಾರತಮ್ಯ ವಿರುದ್ಧ ಮುಷ್ಕರವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಅದರ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಫೈನಲಿ ಅಮೇರಿಕಾ ಅಗ್ರೀಡ್ ಟು ಇನ್ಕ್ರೀಸ್ಡ್ ವೇಜಸ್ ಫಾರ್ ಸ್ಯಾನಿಟೇಷನ್ ವರ್ಕರ್ಸ್ ಬೈ ಸಿಟಿ ಆಫ್ ಮೆಂಫಿಸ್. ಕೊನೆಗೆ ಏನಾಗುತ್ತಪ್ಪ ಅಂದರೆ, ಈ ಸ್ಟ್ರೈಕು ಅಮೇರಿಕ ಅದನ್ನು ಒಪ್ಪಿಕೊಡ್ತದೆ, ಅವರ ಬೇಡಿಕೆಯನ್ನು ಈಡೇರಿಸ್ತದೆ, ಹಾಗೂ ಅವರ ವೇತನದ ಕೂಡ ಹೆಚ್ಚಿಗೆ ಮಾಡಲಾಗ್ತದೆ. ಇಟ್ ಕಮ್ಸ್ ಟು ದ ರಿಯಲೈಸೇಷನ್ ದ್ಯಾಟ್ ಆಲ್ ಆಫ್ ಅಸ್ ಡಿಸೈರ್ ಈಕ್ವಾಲಿಟಿ. ಹಾಗಾದರೆ ಇದರಿಂದ ನಮಗೆ ಏನು ತಿಳಿತಪ್ಪ ಅಂದರೆ, ಈ ಸ್ಟೋರಿಯಿಂದ ಅಥವಾ ಈ ಒಂದು ಟಿಪ್ಪಣಿಯಿಂದ ನಮಗೆ ಏನು ತಿಳಿತಪ್ಪ ಅಂತಂದರೆ, ಎಲ್ಲರೂ ಸಮಾನತೆಯನ್ನು ಅಪೇಕ್ಷಿಸುತ್ತಾರೆ ಎಂಬುದು. ಅಂದರೆ ಎಲ್ಲರೂ ಸಮಾನತೆಯನ್ನು ಬೇಡ್ತಾರೆ. ಪ್ರತಿಯೊಬ್ಬ ಮಾನವನು ಏನು ಮಾಡ್ತಾನೆ, ನಾನೂ ಕೂಡ ಎಲ್ಲರಂತೆ ಸಮಾನ ಅನ್ನೋದನ್ನು ಅಪೇಕ್ಷೆ ಪಡ್ತಾನೆ. ಹಾಗೆ ನಾವು ಕೂಡ ಏನು ಮಾಡಬೇಕು, ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅನ್ನೋದನ್ನು ಇಲ್ಲಿ ಒಂದು ದೃಶ್ಯದ ಮೂಲಕ ನಮಗೆ ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಪದ್ಯದ ರಚಿಸಿದ ಜೇಮ್ಸ್ ಕಿರ್ಕಪ್ ಅವರ ಕುರಿತು ತಿಳಿದುಕೊಳ್ಳೋಣ. ನೋಡಿ, ಜೇಮ್ಸ್ ಕಿರ್ಕಪ್ ಬಾರ್ನ್ ಆನ್ 23rd ಏಪ್ರಿಲ್ 1988. ಜೇಮ್ಸ್ ಕಿರ್ಕಪ್ ರವರು 23 ಏಪ್ರಿಲ್ 1918ರಂದು ಜನಿಸ್ತಾರೆ. ಆ್ಯಂಡ್ ಡೈಡ್ ಆನ್ 10th ಮೇ 2009. ಮೇ 10, 2009ರಲ್ಲಿ ಮರಣವನ್ನು ಹೊಂದಿದರು. ಹಿ ವಾಸ್ ಎ ಪ್ರೊಫಿಲಿಕ್ ಇಂಗ್ಲಿಷ್ ಪೋಯೆಟ್, ಟ್ರಾನ್ಸ್ಲೇಟರ್ ಆ್ಯಂಡ್ ಎ ಟ್ರಾವೆಲ್ ರೈಟರ್. ನೋಡಿ ವಿದ್ಯಾರ್ಥಿಗಳೇ, ಅವರು ಒಬ್ಬ ಪ್ರಸಿದ್ಧ ಕವಿಯಾಗಿದ್ದರು. ಅಷ್ಟೇ ಅಲ್ಲದೆ ಭಾಷಾಂತರ ಹಾಗೂ ಪ್ರವಾಸ ಕಥನಗಳನ್ನು ಬರೆಯುವುದರಲ್ಲಿ ಹೆಸರು ಮಾಡಿದ್ದರು ವಿದ್ಯಾರ್ಥಿಗಳೇ. ಹಿ ರೋಟ್ ಓವರ್ 30 ಬುಕ್ಸ್. ಅವರು 30ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಆಟೋಬಯೋಗ್ರಫೀಸ್, ನಾವೆಲ್ಸ್ ಆ್ಯಂಡ್ ಪ್ಲೇಸ್. ಅವುಗಳಲ್ಲಿ ಆತ್ಮಚರಿತ್ರೆ, ಕಾದಂಬರಿ ಹಾಗೂ ನಾಟಕಗಳು ಸೇರಿವೆ. ಹಿ ಸ್ಟಾರ್ಟೆಡ್ ರೈಟಿಂಗ್ ಸಿಂಪಲ್ಸ್ ವರ್ಸಸ್ ಆ್ಯಂಡ್ ರೈಮ್ಸ್ ಫ್ರಾಮ್ ದಿ ಏಜ್ ಆಫ್ 6. ಇದು ವೆರಿ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳೇ. ಇವರು ತಮ್ಮ 6ನೇ ವಯಸ್ಸಿನಲ್ಲೇ ಸರಳ ಪದ್ಯಗಳನ್ನು ಹಾಗೂ ಪ್ರಾಸ ಪದಗಳನ್ನು ಬರೆಯಲು ಪ್ರಾರಂಭಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಅವರು ಬರೆದಂಥ 2 ಕಾವ್ಯಗಳನ್ನು ಕೊಟ್ಟಿದ್ದಾರೆ. ಮಾರ್ಸಡೆನ್ ಬಾಯ್ ಹಾಗೂ ಪ್ಲೇ ಸ್ಟ್ರಿಡ್ಬರ್ಗ್ ಅಂತ ಒಂದು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆ 2 ಕೃತಿಗಳನ್ನ ಇಲ್ಲಿ ಹೆಸರಿಸಿದ್ದಾರೆ ವಿದ್ಯಾರ್ಥಿಗಳೇ. ಆರ್ ಹೀಸ್ ಕಾಂಟ್ರಿಬ್ಯೂಷನ್ಸ್ he was honored by many countries.
ಅವರ ಈ ಸೇವೆಗಾಗಿ ಅನೇಕ ದೇಶಗಳು ಅವರಿಗೆ ಗೌರವವನ್ನು ಸಲ್ಲಿಸಿವೆ. ಇನ್ ದಿಸ್ ಪೋಯಮ್ ನೋಡಿ ವಿದ್ಯಾರ್ಥಿಗಳು, ಇದು ವೆರಿ ಇಂಪಾರ್ಟೆಂಟ್. ಇನ್ ದಿಸ್ ಪೋಯಮ್ ದಿ ಪೋಯೆಟ್ ಗಿವ್ಸ್ ಅಸ್ ಎ ಮೆಸೇಜ್ ಅಬೌಟ್ ಯೂನಿವರ್ಸಲ್ ಬ್ರದರ್ಹುಡ್. ಈ ಪದ್ಯವು ನಮಗೆ ವಿಶ್ವ ಭಾತೃತ್ವದ ಸಂದೇಶವನ್ನು ನೀಡುತ್ತದೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ವಿಶ್ವ ಭಾತೃತ್ವದ ಕುರಿತು ಮೊಟ್ಟ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದರು ತಿಳಿಸಿರುವುದು ನಮಗೆ ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳೇ. ಇನ್ನು ಪದ್ಯದ ವಿವರಣೆ ಹಾಗೂ ಹೊಸ ಪದಗಳ ಅರ್ಥ, ಅದರ ಸಾರಾಂಶ ಎಲ್ಲವನ್ನು ನಾವು ಈಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಆಗ್ತದೆ ವಿದ್ಯಾರ್ಥಿಗಳೇ. ಫಸ್ಟ್ ಸ್ಟಾಂಜಾ ನೋಡೋಣ. ರಿಮೆಂಬರ್, ನೋ ಮೆನ್ ಆರ್ ಸ್ಟ್ರೇಂಜ್, ನೋ ಕಂಟ್ರೀಸ್ ಫಾರೆನ್. ನೋಡಿ ವಿದ್ಯಾರ್ಥಿಗಳೇ, ಈ ಪದ್ಯದ ಸಾಲು ಪದ್ಯದ ಮೊದಲ ಭಾಗದಲ್ಲಿಯೂ ಬರ್ತದೆ, ಪದ್ಯದ ಕೊನೆಯ ಚರಣದಲ್ಲೂ ಕೂಡ ಬರ್ತದೆ ವಿದ್ಯಾರ್ಥಿಗಳೇ. ಈ ಲೈನು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರ ಕುರಿತು ತಿಳಿದುಕೊಳ್ಳಿ. ದ ಪೋಯೆಟ್ ಸೇಸ್ ದ್ಯಾಟ್ ವಿ ಶುಡ್ ರಿಮೆಂಬರ್ ದ್ಯಾಟ್ ನೋ ಮೆನ್ ಆನ್ ಅರ್ತ್ ಆರ್ ಸ್ಟ್ರೇಂಜ್ ಆ್ಯಂಡ್ ನೋ ಕಂಟ್ರೀಸ್ ಫಾರೆನ್. ನೋಡಿ ವಿದ್ಯಾರ್ಥಿಗಳೇ, ಭೂಮಿ ಮೇಲೆ ಜೀವಿಸುವಂಥ ಎಲ್ಲ ಮಾನವರು ಒಬ್ಬರಿಗೊಬ್ಬರು ಅಪರಿಚಿತರಲ್ಲ, ಅಂದರೆ ಪರಿಚಿತರು ಅಂತ ಹೇಳ್ತಾರೆ. ಹಾಗೂ ಯಾವುದೇ ದೇಶಗಳು ನಮಗೆ ವಿದೇಶವಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅನ್ನೋದನ್ನು ಕವಿ ಹೇಳ್ತಾರೆ. ನಾವೆಲ್ಲರೂ ಒಂದು, ಅಂದರೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ, ಇಡೀ ಭೂಮಿಯಲ್ಲಿ ವಾಸಿಸುವಂಥ ಎಲ್ಲ ಮಾನವರು ಒಂದೇ. ಅದನ್ನೇ ವಿವೇಕಾನಂದರು ಕೂಡ ಹೇಳ್ತಾರೆ. ಇದನ್ನೇ ನಾವೇನು ಕರಿತೀವಿ? ವಿಶ್ವ ಭಾತೃತ್ವ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಬಿನೀತ್ ಆಲ್ ಯೂನಿಫಾರ್ಮ್ಸ್ ಎ ಸಿಂಗಲ್ ಬಾಡಿ ಬ್ರೀತ್ಸ್. ನೋಡಿ ವಿದ್ಯಾರ್ಥಿಗಳೇ, ಈ ಲೈನ್ ನನಗೆ ತುಂಬ ಇಷ್ಟ ಆಗ್ತದೆ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂತಂದರೆ, ಬಿನೀತ್ ಆಲ್ ದಿ ಯೂನಿಫಾರ್ಮ್ಸ್ ದೇರ್ ಈಸ್ ಎ ಸಿಂಗಲ್ ಬಾಡಿ ವಿಚ್ ಬ್ರೀತ್ಸ್. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ಏನು ಹೇಳ್ತಾರೆ? ಎಲ್ಲ ಸಮವಸ್ತ್ರಗಳ ಒಳಗಡೆ ಉಸಿರಾಡೋ ಒಂದೇ ದೇಹವಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಯೂನಿಫಾರ್ಮ್ ಅಂದರೆ ದೇಶವನ್ನು ಕಾಯುವಂಥ ಸೈನಿಕನ ಸಮವಸ್ತ್ರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ದೇಶಕ್ಕೆ ಅನುಸಾರವಾಗಿ ಸೈನಿಕರ ಸಮವಸ್ತ್ರದಲ್ಲಿ ವಿಭಿನ್ನತೆ ಇರ್ತದೆ. ಬೇರೆ ಬೇರೆ ದೇಶದ ಸಮವಸ್ತ್ರ ಬೇರೆ ಬೇರೆ ಥರ ಇರ್ತದೆ. ಆದರೆ ಅದನ್ನು ಧರಿಸುವ ಸೈನಿಕರೆಲ್ಲರೂ ಒಂದೇ ಮಾನವ ಕುಲಕ್ಕೆ ಸೇರಿದ್ದಾರೆ. ಎಲ್ಲ ಸೈನಿಕರು ಪ್ರಾಣಕ್ಕೂ ಬೆಲೆ ಇದೆ ಎಂಬುದನ್ನು ಕವಿ ಹೇಳುತ್ತಿದ್ದಾನೆ. ನೋಡಿ ವಿದ್ಯಾರ್ಥಿಗಳೇ, ಲೈಕ್ ಅವರ್ಸ್ ದಿ ಲ್ಯಾಂಡ್ ಅವರ್ ಬ್ರದರ್ಸ್ ವಾಕ್ ಅಪಾನ್ ಈಸ್ ಅರ್ತ್ ಲೈಕ್ ದಿಸ್. ನೋಡಿ ವಿದ್ಯಾರ್ಥಿಗಳೇ, ದಿ ಪೋಯೆಟ್ ಸೇಸ್ ದ್ಯಾಟ್ ಅವರ್ ಬ್ರದರ್ಸ್ ಆಲ್ಸೋ ವಾಕ್ ಅಪಾನ್ ದಿ ಸೇಮ್ ಅರ್ತ್ ಆನ್ ವಿಚ್ ವಿ ವಾಕ್. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಸಹೋದರರು ಸಹ ನಾವು ನಡೆಯುವ ಅದೇ ಭೂಮಿಯ ಮೇಲೆ ನಡೀತಾರೆ ಎಂದು ಕವಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಏನು ವ್ಯತ್ಯಾಸವಿಲ್ಲ ಎಂಬುದು ಕವಿಯ ಅಭಿಪ್ರಾಯ. ಇನ್ ವಿಚ್ ವಿ ಆಲ್ ಶಾಲ್ ಲೈ. ನೋಡಿ ವಿದ್ಯಾರ್ಥಿಗಳೇ, ದ ಲ್ಯಾಂಡ್ ವಿ ಸ್ಲೀಪ್ ಆನ್ ಈಸ್ ದಿ ಸೇಮ್. ನೋಡಿದ್ರಿ, ನಾವು ಮಲಗುವ ಭೂಮಿ ಕೂಡ ಒಂದೇ. ಹೀಗಿರುವಾಗ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು. ಪರಸ್ಪರ ದ್ವೇಷ, ಅಸೂಯೆ ಬೇಡ ಎಂದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಸ್ಟಾಂಜಾ ನೋಡೋಣ ವಿದ್ಯಾರ್ಥಿಗಳೇ. ದೇ ಟೂ ಅವೇರ್ ಆಫ್ ಸನ್ ಆ್ಯಂಡ್ ಏರ್ ಆ್ಯಂಡ್ ವಾಟರ್. ನೋಡಿ, all countries people are aware of sun, air and water that we consume it. ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ದೇಶದಲ್ಲಿರುವ ಜನರಿಗೆ ನಮ್ಮಂತೆಯೇ ಸೂರ್ಯ, ಗಾಳಿ ಹಾಗೂ ನೀರಿನ ಬಗ್ಗೆ ಅರಿವಿದೆ ಹಾಗೂ ಅವುಗಳನ್ನೇ ಬಳಸುತ್ತೇವೆ. ಅಂದರೆ ಎಲ್ಲರ ಮೂಲಭೂತ ಅಗತ್ಯತೆಗಳು ಇವೇ ಆಗಿವೆ ಎಂದು ಕವಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಆರ್ ಫೆಡ್ ಬೈ ಪೀಸ್ಫುಲ್ ಹಾರ್ವೆಸ್ಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳೇ. ಆಲ್ ಕಂಟ್ರೀಸ್ ಪೀಪಲ್ ಲವ್ ಪೀಸ್ಫುಲ್ ಹಾರ್ವೆಸ್ಟ್. ನೋಡಿ, ಎಲ್ಲ ದೇಶದ ಜನರು ನೆಮ್ಮದಿಯಿಂದ ಉತ್ಪಾದಿಸಿದ ವಸ್ತುಗಳನ್ನು ಪ್ರೀತಿಸ್ತಾರೆ ವಿದ್ಯಾರ್ಥಿಗಳೇ, ಹೊರತು ಭಯ, ಸ್ವಾರ್ಥದಿಂದ ಕಸಿದುಕೊಂಡ ಅಥವಾ ಕಳ್ಳತನದಿಂದ ಉತ್ಪಾದಿಸಿದ ವಸ್ತುಗಳನ್ನು ಅಲ್ಲ. ಹಾಗೆ ಮಾಡಬಾರದು ನಾವು. ಅಂದರೆ ನಮ್ಮ ಜನಗಳಿಗಾಗಿಯೂ ಮಾಡಬಾರದು, ಬೇರೆ ದೇಶದ ಜನರಿಗಾಗಿಯೂ ನಾವು ಈ ಥರದ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. By war's long winter starved, if war happen for long period of time, people will starve. So peace is essential for all countries people.
ಒಂದು ವೇಳೆ ಯುದ್ಧವು ದೀರ್ಘಕಾಲದವರೆಗೂ ಸಂಭವಿಸಿದಲ್ಲಿ, ಅಂದರೆ ಯುದ್ಧ ಬಹಳ ದಿನಗಳವರೆಗೂ ಬಹಳ ತಿಂಗಳವರೆಗೂ ಸಂಭವಿಸಿದಂದರೆ ಜನರು ಹಸಿವಿನಿಂದ ಸಾಯ್ತಾರೆ. ಆದ್ದರಿಂದ ಎಲ್ಲ ದೇಶದ ಜನರಿಗೆ ಶಾಂತಿ ಅತ್ಯಗತ್ಯವಾಗಿದೆ, ಯುದ್ಧ ಬೇಡ ಎನ್ನುವುದು ಕವಿಯ ಅಭಿಪ್ರಾಯ. ದೇರ್ ಹ್ಯಾಂಡ್ಸ್ ಆರ್ ಅವರ್ಸ್. The poet says that the hands of foreigners are also like ours. ನೋಡಿ, ಅವರ ಕೈಗಳೂ ಕೂಡ ನಮ್ಮ ಕೈಗಳ ಥರನೇ. And in their lines we read, ನೋಡಿ ವಿದ್ಯಾರ್ಥಿಗಳೇ, and they are also work hard to earn their bread and butter like us. ನೋಡಿ, ಅವರೂ ಕೂಡ ನಮ್ಮಂತೆ ಕಷ್ಟಪಟ್ಟು ದುಡಿದು ತಮಗೆ ಬೇಕಾದ ಆಹಾರ ಬಟ್ಟೆ ಕೊಂಡುಕೊಳ್ಳುತ್ತಾರೆ. ಅದನ್ನು ನಾವು ಅವರ ಕೈಗಳ ಮೇಲೆ ಮೂಡಿರುವಂಥ ಕುರುಹುಗಳಿಂದ ಗೆರೆಗಳಿಂದ ತಿಳಿದುಕೊಳ್ಳಬಹುದು ಎಂದು ಕವಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಅಂದರೆ ಅವರೂ ಕೂಡ ಶ್ರಮಜೀವಿಗಳು, ನಾವು ಕೂಡ ಶ್ರಮಜೀವಿಗಳು. ಎ ಲೇಬರ್ ನಾಟ್ ಡಿಫ್ರೆಂಟ್ ಫ್ರಾಮ್ ಅವರ್ ಓನ್. ನೋಡಿ ವಿದ್ಯಾರ್ಥಿಗಳೇ, ದೇ ಆಲ್ಸೋ ಲೇಬರರ್ ಲೈಕ್ ಅಸ್. ಅವರೂ ಕೂಡ ನಮ್ಮಂತೆ ಕಾರ್ಮಿಕರು ಎಂದು ಹೇಳ್ತಾರೆ. ಅವರೇ ಯಜಮಾನರಲ್ಲ, ನಮ್ಮಂತೆ ಅವರು ಕೂಡ ಕಾರ್ಮಿಕರು ಎನ್ನುವುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಸ್ಟಾಂಜ ನೋಡೋಣ. ರಿಮೆಂಬರ್ ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ದ್ಯಾಟ್ ವೇಕ್ ಆರ್ ಸ್ಲೀಪ್. ನೋಡಿ ವಿದ್ಯಾರ್ಥಿಗಳೇ, ದಿ ಪೋಯೆಟ್ ಸೇಸ್ ದ್ಯಾಟ್ ವಿ ಶುಡ್ ರಿಮೆಂಬರ್ ದ್ಯಾಟ್ ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ವಿಚ್ ಐದರ್ ವೇಕ್ ಆರ್ ಸ್ಲೀಪ್. ಅವರು ನಮ್ಮಂತೆ ಕಣ್ಣುಗಳನ್ನು ಹೊಂದಿದ್ದಾರೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರಿಗೆ ನಮಗೇನೂ ವ್ಯತ್ಯಾಸವಿಲ್ಲ ಎನ್ನುವುದು ಕವಿಯ ಅಭಿಪ್ರಾಯ. This means God has given to people of all nations equal and capable eyes without discriminate. ನೋಡಿ ವಿದ್ಯಾರ್ಥಿಗಳೇ, ಇದರ ಅರ್ಥ ದೇವರು ಎಲ್ಲ ರಾಷ್ಟ್ರಗಳ ಜನರಿಗೆ ಸಮಾನ ಮತ್ತು ಸಮರ್ಥ ಕಣ್ಣುಗಳನ್ನು ನೀಡಿದ್ದಾನೆ ಹೊರತು ತಾರತಮ್ಯ ಮಾಡಿಲ್ಲ. ದೇವರು ನಮಗಾಗಿ ಏನು ನೀಡಿದ್ದಾನೆ ಅಲ್ಲ, ಅವು ಯಾರಿಗೂ ತಾರತಮ್ಯ ಅಂದರೆ ದೇವರೇ ತಾರತಮ್ಯವನ್ನು ಮಾಡಿಲ್ಲ ಅಂದರೆ ನಾವೇಕೆ ತಾರತಮ್ಯವನ್ನು ಮಾಡಬೇಕು ಎನ್ನುವುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಆ್ಯಂಡ್ ಸ್ಟ್ರೆಂತ್ ದ್ಯಾಟ್ ಕ್ಯಾನ್ ಬಿ ಒನ್ ಬೈ ಲವ್. ನೋಡಿ ವಿದ್ಯಾರ್ಥಿಗಳೇ, ದೇ ಆಲ್ಸೋ ಹ್ಯಾವ್ ಸ್ಟ್ರೆಂತ್ ವಿಚ್ ಕ್ಯಾನ್ ಬಿ ಒನ್ ಬೈ ಲವ್. ನೋಡಿ, ಅವರು ಶಕ್ತಿಯನ್ನು ಹೊಂದಿದ್ದಾರೆ, ನಮ್ಮ ಥರ ಅವರಿಗೂ ಕೂಡ ಶಕ್ತಿ ಇದೆ, ಆದರೆ ಅದನ್ನು ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ನೋಡಿ, ಹೊರತು ನಮ್ಮ ಸ್ವಾರ್ಥದಿಂದ ಅಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು. ನೋಡಿ, ಅವರು ಶಾಂತಿಯಿಂದಲೇ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಇನ್ ಎವ್ರಿ ಲ್ಯಾಂಡ್ ಈಸ್ ಕಾಮನ್ ಲೈಫ್. ಇನ್ ಎವ್ರಿ ಲ್ಯಾಂಡ್ ಪೀಪಲ್ ಲಿವ್ ಎ ಕಾಮನ್ ಲೈಫ್. ಪ್ರಪಂಚದ ಎಲ್ಲ ಕಡೆಗಳಲ್ಲೂ ನಮ್ಮಂತೆ ಸಾಮಾನ್ಯ ಜೀವನವನ್ನು ಮಾಡ್ತಾರೆ. ದಟ್ ಆಲ್ ಕ್ಯಾನ್ ರಿಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ನೋಡಿ, ವಿಚ್ ವಿ ಕ್ಯಾನ್ ರಿಕಗ್ನೈಸ್ ಆ್ಯಸ್ ವೆಲ್ ಆ್ಯಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಅದನ್ನು ನಾವು ಸುಲಭವಾಗಿ ಗುರುತಿಸಬಹುದು ಹಾಗೂ ಅರ್ಥ ಮಾಡಿಕೊಳ್ಳಬಹುದು ಎಂದು ಕವಿ ಹೇಳ್ತಾರೆ. ಅರ್ಥ ಮಾಡಿಕೊಂಡು ನಾವು ಬದುಕಬೇಕು ಅನ್ನೋದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಸ್ಟ್ಯಾಂಜ ನೋಡೋಣ, ಫೋರ್ತ್ ಸ್ಟ್ಯಾಂಜ ವಿದ್ಯಾರ್ಥಿಗಳೇ. ಲೆಟ್ ಅಸ್ ರಿಮೆಂಬರ್ ವೆನ್ ಎವರ್ ವಿ ಟೋಲ್ಡ್ ಟು ಹೇಟ್ ಅವರ್ ಬ್ರದರ್ಸ್. ನೋಡಿ ವಿದ್ಯಾರ್ಥಿಗಳೇ, ಈ ಇಡೀ ಪೊಯೆಟ್ರಿ ನಿಂತಿರುವುದೇ ಈ ಫೋರ್ತ್ ಸ್ಟ್ಯಾಂಜಾದ ಮೇಲೆ ವಿದ್ಯಾರ್ಥಿಗಳೇ. ಇದನ್ನು ನಾವು ಅನುಸರಿಸಬೇಕು ವಿದ್ಯಾರ್ಥಿಗಳೇ. The poet says that if anyone tells hate your brother or neighbor country people, ನಿಮ್ಮ ಸಹೋದರನ್ನು ಅಥವಾ ನೆರೆಹೊರೆ ದೇಶದ ಜನರನ್ನು ದ್ವೇಷಿಸುವಂತೆ ಯಾರಾದರೂ ಹೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಹೇಳೋರು ಇದ್ದೇ ಇರ್ತಾರೆ ವಿದ್ಯಾರ್ಥಿಗಳೇ. ಅಂದರೆ ಯಾರಾದ್ರ ಬಗ್ಗೆ ಯಾರಾದರೂ ದ್ವೇಷವನ್ನು ಮೆಟ್ಟಿ ನಿಲ್ತಾ ಇದ್ದರೆ ವಿದ್ಯಾರ್ಥಿಗಳೇ, ಯು ಜಸ್ಟ್ ಇಗ್ನೋರ್ ದ್ಯಾಟ್ ಆ್ಯಂಡ್ ಡು ನಾಟ್ ಬಿಲೀವ್ ದ್ಯಾಮ್. ನೋಡಿ ವಿದ್ಯಾರ್ಥಿಗಳೇ, ನೀವು ಅವರ ಮಾತನ್ನು ನಿರ್ಲಕ್ಷಿಸಿ ಹಾಗೂ ಅವರನ್ನು ನಂಬಬೇಡಿ ಎಂದು ಕವಿ ಹೇಳ್ತಾನೆ. ನೋಡಿ, ಇಟ್ ಈಸ್ ಅವರ್ ಸೆಲ್ಫ್ಸ್ ದ್ಯಾಟ್ ವಿ ಶಾಲ್ ಡಿಸ್ಪಸಸ್ ಬಟ್ರೆ ಕಂಡೇಮ್. ನೋಡಿ ಏನು ಹೇಳ್ತಾನೆ ವಿದ್ಯಾರ್ಥಿ, ನೋಡಿ, ಪೋಯಟ್ ಸೇಸ್ ದ್ಯಾಟ್ ಇಟ್ ಈಸ್ ಬಟ್ರೆ ಟು ಡಿಸ್ಪಸಸ್ ದೆಮ್ ಫ್ರಮ್ ಕಂಟ್ರಿ ಆರ್ ಕಾಂಟಿನೆಂಟ್ಸ್. ನೋಡಿ, ಅಂಥವರನ್ನು ದೇಶ ಅಥವಾ ಖಂಡಗಳಿಂದ ಹೊರಹಾಕುವುದು ಉತ್ತಮ. ಎಂಥವರನ್ನು ವಿದ್ಯಾರ್ಥಿಗಳೇ, ನಮ್ಮ ಮತ್ತೊಬ್ಬರ ಮೇಲೆ ದ್ವೇಷ ಅಸೂಯೆಯನ್ನು ಹುಟ್ಟು ಹಾಕುವವ್ರ ಬಗ್ಗೆ, ಜಗಳ ಹಚ್ಚುವವ್ರನ್ನ ದ್ವೇಷ ಬಿಟ್ಟು ದೇಶವನ್ನು ಬಿಟ್ಟು ಹೊರಹಾಕಿ ಅಂತ ಕವಿ ಹೇಳ್ತಾನೆ. ವಿ ಮಸ್ಟ್ ಕಂಡೇಮ್ ದೇರ್ ವರ್ಡ್ಸ್. ಅವರ ಮಾತುಗಳನ್ನು ಖಂಡಿಸಬೇಕು ಅಂದರೆ ವಿರೋಧಿಸಬೇಕು, ಒಪ್ಪಬಾರದು ವಿದ್ಯಾರ್ಥಿಗಳೇ.
ವಿ ಮಸ್ಟ್ ವೇಟ್ ದಿ ಪರ್ಫೆಕ್ಟ್ ಟೈಮ್ ಫಾರ್ ಬಟ್ರೆ ದೆಮ್. ನೋಡಿ ವಿದ್ಯಾರ್ಥಿಗಳೇ, ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಾವು ಅವರಿಗೆ ದ್ರೋಹ ಮಾಡಲು ಸೂಕ್ತ ಸಮಯಕ್ಕಾಗಿ ಕಾಯಬೇಕು ಎಂದು ಕವಿ ಹೇಳ್ತಾರೆ. ಯಾರಿಗೆ ದ್ರೋಹ ಮಾಡಬೇಕು ವಿದ್ಯಾರ್ಥಿಗಳೇ? ನಮ್ಮ ಮಧ್ಯೆ ದ್ವೇಷವನ್ನು ಬೆಳೆಸುವಂಥ ಜನರಿಗೆ ದ್ರೋಹವನ್ನು ಮಾಡಬೇಕು ಅಂತ ಕವಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ರಿಮೆಂಬರ್ ವಿ ಹೂ ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್. ನೋಡಿ ವಿದ್ಯಾರ್ಥಿಗಳೇ, ಯಾಕೆ ದ್ವೇಷ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ ವಿದ್ಯಾರ್ಥಿ ಕವಿಗಳೇ. ದ ಪೋಯೆಟ್ ಸೇಸ್ ದ್ಯಾಟ್ ಇಟ್ ವಿ ಹೋಲ್ಡ್ ಆರ್ಮ್ಸ್ ಆರ್ ವೆಪನ್ಸ್ ಅಗೇನೆಸ್ಟ್ ಎನಿ ಕಂಟ್ರಿ ಸೋಲ್ಜರ್ ಅವರ್ ನೇಚರ್ ವಿಲ್ ಬಿ ಡಿಸ್ಟ್ರಾಯ್ಡ್. ನೋಡಿ, ಒಂದು ವೇಳೆ ಯಾವುದೇ ಸೈನಿಕರ ವಿರುದ್ಧ ಶಸ್ತ್ರಾಸ್ತ್ರ ಅಥವಾ ಆಯುಧಗಳನ್ನು ಹಿಡಿದು ನಿಂತರೆ ನಮ್ಮ ಪ್ರಕೃತಿಯೇ ನಾಶವಾಗ್ತದೆ, ಅಂದರೆ ನಾವೇ ನಾಶವಾಗಿ ಬಿಡ್ತೇವೆ. ಯುದ್ಧ ನಮಗೆ ಒಳ್ಳೆಯದಲ್ಲ ಎನ್ನುವುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಲಾಸ್ಟ್ ಸ್ಟಾಂಜಾದ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. 5th ಸ್ಟಾಂಜಾ. ಇಟ್ ಈಸ್ ಹ್ಯೂಮನ್ ಅರ್ತ್ ದ್ಯಾಟ್ ವಿ ಡಿಫೈಲ್. ನೋಡಿ ವಿದ್ಯಾರ್ಥಿಗಳೇ, ಇದು ಬಹಳ ಇಂಪಾರ್ಟೆಂಟ್ ಲೈನ್ ವಿದ್ಯಾರ್ಥಿಗಳೇ. ವಿ ಡಿಸ್ಟ್ರಾಯ್ ದ ಹ್ಯೂಮನ್ ಅರ್ತ್ ವಿತ್ ಫಾರ್ ವಾಟ್ ವಾರ್. ನೋಡಿ ವಿದ್ಯಾರ್ಥಿ, ನಾವು ಯುದ್ಧಗಳಿಗಾಗಿ ಎಲ್ಲ ಮಾನವರಿಗೂ ಸೇರಿದ ಭೂಮಿಯನ್ನು ನಾಶಪಡಿಸ್ತೇವೆ. ನೋಡಿ ವಿದ್ಯಾರ್ಥಿ, ಹಿಯರ್ ಪೋಯೆಟ್ ಸೇಸ್ ದಿ ವರ್ಡ್ ಹ್ಯೂಮನ್ ಅರ್ತ್. ನೋಡಿ ವಿದ್ಯಾರ್ಥಿಗಳೇ, ಇಟ್ ಮೀನ್ಸ್, ನೋಡಿ, ದಿಸ್ ಲ್ಯಾಂಡ್ ಡಸ್ ನಾಟ್ ಬಿಲಾಂಗ್ ಟು ಜಸ್ಟ್ ಒನ್ ಪರ್ಸನ್, ಇಟ್ ಈಸ್ ಆಲ್ ಹ್ಯೂಮನ್ ಬೀಯಿಂಗ್ ಪ್ರಾಪರ್ಟಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕವಿ ಮಾನವ ಭೂಮಿ ಎಂಬ ಪದವನ್ನು ಬಳಸ್ತಾನೆ ವಿದ್ಯಾರ್ಥಿಗಳೇ. ಅಂದರೆ ಈ ಭೂಮಿ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ, ಕೇವಲ ಒಂದು ದೇಶಕ್ಕೆ ಸಂಬಂಧಿಸಿದ್ದಲ್ಲ ವಿದ್ಯಾರ್ಥಿಗಳೇ. ಇದು ಎಲ್ಲ ಮಾನವರ ಆಸ್ತಿ ಎಂದು, ಅದನ್ನು ಹಾಳು ಮಾಡಲು ನಮಗೆ ಹಕ್ಕು ಇಲ್ಲ ಎಂದು ಕವಿ ಹೇಳ್ತಾನೆ ವಿದ್ಯಾರ್ಥಿಗಳೇ. ಇದು ಎಲ್ಲರ ಆಸ್ತಿ ಅಂತ ಹೇಳ್ತಾನೆ, ಇಡೀ ಮನುಕುಲದ ಆಸ್ತಿ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ outrace the innocence of air that is everywhere our own. ನೋಡಿ ವಿದ್ಯಾರ್ಥಿಗಳೇ, ಯುದ್ಧದ ಪರಿಣಾಮವನ್ನು ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳ ಕವಿ ಇಲ್ಲಿ. ಹಿಯರ್ ದಿ ಪೋಯೆಟ್ ಕಂಪೇರ್ ದಿ ಫೈರ್ ಆ್ಯಂಡ್ ಸ್ಮೋಕ್ ಆಫ್ ವಾರ್ ಟು ಹೆಲ್. ನೋಡಿ, ಇಲ್ಲಿ ಕವಿಯು ಯುದ್ಧದಿಂದ ಉಂಟಾಗುವಂಥ ಬೆಂಕಿ ಹಾಗೂ ಹೊಗೆಯನ್ನು ನರಕಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ. ನರಕ ಎಲ್ಲಿದೆ ಅಂದರೆ ಯುದ್ಧದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇಟ್ ಮೀನ್ಸ್ ದ ಪೋಯೆಟ್ ಸೇಸ್ ದ್ಯಾಟ್ ವಾರ್ ಈಸ್ ಡಿಸ್ಟ್ರಾಯ್ ದ ಓನ್ ಇನ್ನೋಸೆನ್ಸ್ ಏರ್. ನೋಡ್ರಿ, ಇದರ ಅರ್ಥ ಯುದ್ಧವು ನಮ್ಮ ಮುಗ್ಧತೆಯಿಂದ ಕೂಡಿದ ಗಾಳಿಯನ್ನು ನಾಶಪಡಿಸ್ತದೆ ಎಂದು ಕವಿ ಹೇಳ್ತಾನೆ ವಿದ್ಯಾರ್ಥಿಗಳೇ. ರಿಮೆಂಬರ್ ನೋ ಮೆನ್ ಆರ್ ಫಾರೆನ್ ಆ್ಯಂಡ್ ನೋ ಕಂಟ್ರೀಸ್ ಸ್ಟ್ರೇಂಜ್. ನೋಡ್ರಿ, ಮತ್ತೆ ಕವಿ ತಮ್ಮ ಪದ್ಯದ ಮೊದಲ ಸಾಲನ್ನೇ ಕೊನೆಯಲ್ಲಿ ಹೇಳುವ ಮೂಲಕ ಅದರ ಪ್ರಾಮುಖ್ಯತೆಯನ್ನು ಹಾಗೂ ಪದ್ಯದ ಉದ್ದೇಶವನ್ನು ತಿಳಿಸ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ದ ಪೋಯೆಟ್ ಸೇಸ್ ದ್ಯಾಟ್ ವಿ ಶುಡ್ ರಿಮೆಂಬರ್ ದ್ಯಾಟ್ ನೋ ಮೆನ್ ಆನ್ ಅರ್ತ್ ಆರ್ ಸ್ಟ್ರೇಂಜ್ ಆ್ಯಂಡ್ ನೋ ಕಂಟ್ರೀಸ್ ಫಾರೆನ್. ಭೂಮಿ ಮೇಲೆ ವಾಸಿಸುವಂಥ ಯಾವ ಮನುಷ್ಯರೂ ಒಬ್ಬರಿಗೊಬ್ಬರು ಅಪರಿಚಿತರಲ್ಲ, ಹಾಗೂ ಯಾವುದೇ ದೇಶಗಳು ನಮಗೆ ವಿದೇಶವಲ್ಲ ಎಂಬುದನ್ನು ಮತ್ತೊಮ್ಮೆ ಕವಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪದ್ಯದ ಸಾರಾಂಶ ಹಾಗೂ ಹೊಸ ಪದಗಳ ಅರ್ಥ ಎಲ್ಲವನ್ನು ನಾವು ತಿಳಿದುಕೊಂಡೆವು. ಇನ್ನು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಇನ್ನು ಮೊದಲ ಪ್ರಶ್ನೆ ವಿದ್ಯಾರ್ಥಿಗಳೇ, ವಾಟ್ ಡಸ್ ದಿ ಪೋಯೆಟ್ ರಿಮೈಂಡ್ ಅಸ್ ಇನ್ ದ ಫಸ್ಟ್ ಲೈನ್ ಆಫ್ ದ ಪೋಯಮ್. ಕವಿಯು ಮೊದಲ ಸಾಲಿನಲ್ಲಿ ನಮಗೆ ಏನು ನೆನಪಿಸಿಕೊಡ್ತಾನೆ ಅಂತ ಕೇಳಿದರೆ, ಇನ್ ದಿ ಫಸ್ಟ್ ಲೈನ್ ಆಫ್ ದಿ ಪೋಯಮ್ ದ ಪೋಯೆಟ್ ರಿಮೈಂಡ್ಸ್ ಅಸ್ ದ್ಯಾಟ್ ನೋ ಮ್ಯಾನ್ ಈಸ್ ಎ ಸ್ಟ್ರೇಂಜ್ ಆ್ಯಂಡ್ ನೋ ಕಂಟ್ರಿ ಈಸ್ ಎ ಫಾರೆನ್ ಕಂಟ್ರಿ. ಆಲ್ ಮೆನ್ ಆರ್ ದಿ ಸೇಮ್ ವೆರೆವರ್ ವಿ ಗೋ ಆ್ಯಂಡ್ ಆಲ್ ಕಂಟ್ರೀಸ್ ಆರ್ ಲೈಕ್ ಅವರ್ ಓನ್ ಕಂಟ್ರಿ. ಅಂದರೆ ಯಾವುದೇ ದೇಶದ ಜನರು ಅಪರಿಚಿತರಲ್ಲ ಹಾಗೂ ಯಾವುದೇ ದೇಶ ವಿದೇಶವಲ್ಲ ಎಂದು ಕವಿ ತನ್ನ ಕವಿತೆಯಲ್ಲಿ ಮೊದಲ ಸಾಲಿನಲ್ಲಿ ಹೇಳ್ತಾನೆ, ನೆನಪಿಸಿಕೊಳ್ತಾನೆ ವಿದ್ಯಾರ್ಥಿಗಳೇ. ನಮಗೆ ಯಾವುದೇ ದೇಶಕ್ಕೂ ಹೋದರೂ ಅಲ್ಲಿರುವ ಎಲ್ಲರೂ ನಮ್ಮವರೇ ಎಂದು ತಿಳಿದುಕೊಳ್ಳಬೇಕು ಎಂದು ಕವಿ ಹೇಳ್ತಾನೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ವಾಟ್ ಅಕಾರ್ಡಿಂಗ್ ಟು ದ ಪೋಯೆಟ್ ಆರ್ ವಿ ಡೂಯಿಂಗ್ ವೆನ್ ವಿ ಹೇಟ್ ಅದರ್ಸ್. ನಾವು ಇತರರನ್ನು ದ್ವೇಷಿಸುತ್ತಿರುವುದರ ಕುರಿತು ಕವಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ದ ಪೋಯೆಟ್ ಸೇಸ್ ದ್ಯಾಟ್ ವಿ ಮಸ್ಟ್ ಡೋಂಟ್ ಹೇಟ್ ಅದರ್ ಕಂಟ್ರೀಸ್ ಪೀಪಲ್ ಬಿಕಾಸ್ ಇಟ್ ಈಸ್ ಎಸೆನ್ಷಿಯಲ್ ದ್ಯಾಟ್ ವಿ ಲಿವ್ ಫಾರ್ ಒನ್ ಅನದರ್. ನೋಡಿ ಏನು ಹೇಳ್ತಾನೆ ಕವಿ, ನಾವು ಇತರೆ ದೇಶದ ಜನರನ್ನು ದ್ವೇಷಿಸಬಾರ್ದು. ಯಾಕಪ್ಪ ಅಂದರೆ, ಏಕೆಂದರೆ ನಾವು ಒಬ್ಬರಿಗೊಬ್ಬರು ಬದುಕುವುದು ಅತ್ಯಗತ್ಯವಾಗಿದೆ. ನಮಗೆ ಅವರು ಬೇಕು, ಅವರಿಗೆ ನಾವು ಬೇಕು ಎಂದು ಕವಿ ಹೇಳ್ತಾನೆ ವಿದ್ಯಾರ್ಥಿಗಳೇ.
ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಆರ್ ದಿ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್? ರೀಡ್ ಲೈನ್ 16 to 19 ಆ್ಯಂಡ್ ಆನ್ಸರ್ ಅಂತ ಹೇಳ್ತಾರೆ. ಯುದ್ಧದಿಂದ ಉಂಟಾಗುವಂಥ 2 ಕೆಟ್ಟ ಪರಿಣಾಮಗಳನ್ನ ಬರೀರಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ನೋಡ್ರಿ ಯಾವಪ್ಪ ಅಂದರೆ ದ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್. ವಿ ಡಿಸ್ಟ್ರಾಯ್ ದ ಹ್ಯೂಮನ್ ಅರ್ತ್ ವಿತ್ ವಾರ್. ವಾರ್ ಈಸ್ ಡಿಸ್ಟ್ರಾಯ್ ದ ಓನ್ ಇನ್ನೋಸೆನ್ಸ್ ಏರ್. ವಿದ್ಯಾರ್ಥಿಗಳೇ, ಯುದ್ಧದಿಂದಾಗಿ ನಮಗೆ ಎಲ್ಲರಿಗೂ ಸೇರಿದ ಭೂಮಿಯನ್ನು ನಾವು ಕಳೆದುಕೊಳ್ತೇವೆ. ಅದೇ ಯುದ್ಧ ನಮ್ಮ ಮುಗ್ಧತೆಯಿಂದ ಕೂಡಿದಂಥ ಗಾಳಿಯನ್ನು ಕೂಡ ನಾಶಪಡಿಸ್ತದೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಗಮನ ಹರಿಸೋಣ. ಹೌ ಡು ಯು ಥಿಂಕ್ ವಿ ಆರ್ ಆಲ್ ಟ್ರೀಟೆಡ್ ಅಲೈಕ್ ಬೈ ನೇಚರ್? ನೋಡ್ರಿ, ಪ್ರಕೃತಿಯು ಎಲ್ಲ ಜನರನ್ನ ಸಮಾನವಾಗಿ ಪರಿಗಣಿಸ್ತದೆ ಅಂತ ನೀನು ಹೇಗೆ ಹೇಳ್ತೀಯಪ್ಪ ಅಂತ ಕೇಳ್ತಿದ್ದಾರೆ. ನೇಚರ್ ಗಿವ್ಸ್ ಸಫಿಷಿಯಂಟ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಸನ್, ಏರ್ ಆ್ಯಂಡ್ ವಾಟರ್ ಟು ದ ಆಲ್ ಕಂಟ್ರಿ ಪೀಪಲ್. ದ ನೇಚರ್ ಟ್ರೀಟ್ಸ್ ಆಲ್ ಪೀಪಲ್ ಈಕ್ವಲಿ. ಇನ್ ದಿಸ್ ವೇ ವಿ ಥಿಂಕ್ ನೇಚರ್ ಟ್ರೀಟೆಡ್ ದಿ ಪೀಪಲ್ ಈಕ್ವಲಿ. ನೋಡ್ರಿ, ಪ್ರಕೃತಿಯು ಎಲ್ಲ ದೇಶದ ಜನರಿಗೂ ಕೂಡ ಏನು ಮಾಡ್ತದೆ, ಸಾಕಷ್ಟು ಪ್ರಮಾಣದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಂತ ಸೂರ್ಯ, ಗಾಳಿ, ನೀರು, ಬೆಳಕು ಎಲ್ಲವನ್ನು ಕೊಡ್ತದೆ ವಿದ್ಯಾರ್ಥಿಗಳೇ. ಯಾವುದೇ ತಾರತಮ್ಯ ಅದು ಮಾಡೋದಲ್ಲ. ಈ ರೀತಿ ಪ್ರಕೃತಿಯು ಎಲ್ಲ ಜನರನ್ನು ಸಮಾನವಾಗಿ ಕಾಣ್ತದೆ ಅಂತ ನಾವು ಹೇಳಬಹುದು ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ ನೋಡೋಣ. ರೀಡ್ ದಿ ಥರ್ಡ್ ಸ್ಟಾಂಜಾ ಕೇರ್ಫುಲಿ. ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ವಾಂಟ್ ಟು ಕನ್ವೆ ಟು ಅಸ್? ಪದ್ಯದ 3ನೇ ಚರಣವನ್ನು ಎಚ್ಚರಿಕೆಯಿಂದ ಓದಿ ಕವಿ ಅದರಲ್ಲಿ ಯಾವ ಸಂದೇಶವನ್ನು ನೀಡಲು ಬಯಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ದ ಪೋಯೆಟ್ ಸೇಸ್ ದ್ಯಾಟ್ ವಿ ಶುಡ್ ರಿಮೆಂಬರ್ ದ್ಯಾಟ್ ದೇ ಹ್ಯಾವ್ ಐಸ್ ಲೈಕ್ ಅವರ್ಸ್ ವಿಚ್ ಐದರ್ ವೇಕ್ ಆರ್ ಸ್ಲೀಪ್. This means God has given to people of all nations equal and capable eyes without discriminate. They also have strength which can be won by love. In every land, people live a common life which we can recognize as well as understand. ನೋಡಿ, ಏನು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ಅವರು ನಮ್ಮಂತೆ ಕಣ್ಣುಗಳನ್ನ ಹೊಂದಿದ್ದಾರೆ ಎಂಬುದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ದೇವರು ಎಲ್ಲ ರಾಷ್ಟ್ರ ಜನರಿಗೆ ಸಮಾನ ಮತ್ತು ಸಮರ್ಥ ಕಣ್ಣುಗಳನ್ನು ನೀಡಿದ್ದಾನೆ ಹೊರತು ತಾರತಮ್ಯ ಮಾಡಿಲ್ಲ. ಅವರು ಶಕ್ತಿಯನ್ನು ಹೊಂದಿದ್ದಾರೆ, ಆದರೆ ಅದನ್ನು ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು ಹೊರತು ನಮ್ಮ ಸಾಮರ್ಥ್ಯದಿಂದ ಅಲ್ಲ. ಪ್ರಪಂಚದ ಎಲ್ಲ ಕಡೆಗಳಲ್ಲೂ ನಮ್ಮಂತೆ ಸಾಮಾನ್ಯ ಜೀವನವನ್ನು ನಡೆಸ್ತಾರೆ ಅಂತ ಕವಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ ಕಡೆ ಗಮನ ಹರಿಸೋಣ. 3ನೇ ಪ್ರಶ್ನೆ. ಡೂ ಯು ಅಗ್ರಿ ವಿತ್ ದಿ ಪೋಯೆಟ್ ದ್ಯಾಟ್ ವಿ ಶುಡ್ ವೇಸ್ ನೋ ವಾರ್? ಹೌ ಡು ಯು ಜಸ್ಟಿಫೈ ದ್ಯಾಟ್? ನೋಡಿ ವಿದ್ಯಾರ್ಥಿಗಳೇ, ಇದು ಪ್ರಮುಖವಾದ ಪ್ರಶ್ನೆ. ನಾವು ಯುದ್ಧ ಮಾಡಬಾರದೆಂದು ಕವಿ ಹೇಳ್ತಾನೆ. ಅವನ ಮಾತನ್ನು ನೀವು ಒಪ್ತೀರಾ? ಒಪ್ಪಿದರೆ ಅದನ್ನು ನೀವು ಹೇಗೆ ಸಮರ್ಥಿಸ್ಕೊಳ್ತೀರಿ ಅಂತ ಕೇಳ್ತಾರೆ. ನೋಡೋಣ. ಎಸ್, all should agree with the poet because war destroy the human earth and innocence air. This land and air does not belong to just one person. It is all human beings property. So this reason we justify peace and ignore the war. ನೋಡಿ ವಿದ್ಯಾರ್ಥಿಗಳೇ, ಹೌದು, ನಾವು ಕವಿಯ ಮಾತನ್ನು ಒಪ್ಪುತ್ತೇವೆ. ಏಕೆಂದರೆ ಯುದ್ಧವು ಮಾನವನ ಭೂಮಿಯನ್ನು ಮತ್ತು ಮುಗ್ಧತೆಯ ಗಾಳಿಯನ್ನು ನಾಶ ಮಾಡ್ತದೆ. ಈ ಭೂಮಿ ಮತ್ತು ಗಾಳಿಯು ಕೇವಲ ಒಬ್ಬರಿಗೆ ಮಾತ್ರ ಸೇರಿಲ್ಲ, ಅದು ಎಲ್ಲ ಮಾನವರ ಆಸ್ತಿಯಾಗಿದೆ. ಆದ್ದರಿಂದ ನಾವು ಶಾಂತಿಯನ್ನು ಸಮರ್ಥಿಸುತ್ತೇವೆ ಹಾಗೂ ಯುದ್ಧವನ್ನು ನಿರ್ಲಕ್ಷಿಸಬೇಕು ಅಂತ ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. 4th ಕ್ವಶನ್ ನೋಡೋಣ. ಮೆನ್ಷನ್ ಸಮ್ ಆಫ್ ದಿ ಲೈನ್ಸ್ ಇನ್ ದ ಪೋಯಮ್ ಟು ಸಪೋರ್ಟ್ ದ್ಯಾಟ್ ಒಪಿನಿಯನ್ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಏನು ಹೇಳಿದ್ದಾರೆ, 2ನೇ ಮಾಯುದ್ಧದ ಕುರಿತು ಕೆಟ್ಟ ಪರಿಣಾಮಗಳನ್ನು ನೋಡಿದ ನಂತರ ಕವಿ ಈ ಕವಿತೆಯನ್ನು ಬರೆದಿರಬಹುದು ಅಂತ ನಾವು ಅಭಿಪ್ರಾಯಪಡಿಸ್ತೀವಿ. ಆದರೆ ಅದನ್ನು ನೀವು ಹೇಗೆ ಹೇಳ್ತೀರಿ ಅಂತ ಕೇಳ್ತಾರೆ. ನೋಡಿ. ಎಸ್, ಪೋಯೆಟ್ ಹ್ಯಾಸ್ ರಿಟರ್ನ್ ದಿಸ್ ಪೋಯಮ್ ಆಫ್ಟರ್ ವಿಟ್ನೆಸಿಂಗ್ ದ ಬ್ಯಾಡ್ ಎಫೆಕ್ಟ್ ಆಫ್ ದಿ ಸೆಕೆಂಡ್ ವರ್ಲ್ಡ್ ವಾರ್. ಬಿಲೋ ಲೈನ್ಸ್ ಆಫ್ ದಿ ಪೋಯಮ್ ಸಪೋರ್ಟ್ ದ್ಯಾಟ್ ಒಪಿನಿಯನ್. ನೋಡಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಪದ್ಯದ ಸಾಲುಗಳು 2ನೇ ಮಾಯುದ್ಧದ ನಂತರ ಕೆಟ್ಟ ಪರಿಣಾಮಗಳನ್ನು ನೋಡಿ ಕವಿ ಈ ಪದ್ಯವನ್ನು ಬರೆದಿರಬಹುದು ಅನ್ನೋದನ್ನು ಸಮರ್ಥಿಸ್ಕೊಳ್ತವೆ. ಆ 2 ಲೈನ್ಗಳು ಯಾವಪ್ಪ ಅಂತಂದರೆ, ಬಿನೀತ್ ಆಲ್ ಯೂನಿಫಾರ್ಮ್ಸ್ ಎ ಸಿಂಗಲ್ ಬಾಡಿ ಬ್ರೀತ್ಸ್. ರಿಮೆಂಬರ್ ವಿ ಹೂ ಟೇಕ್ ಆರ್ಮ್ಸ್ ಅಗೇನೆಸ್ಟ್ ಈಚ್ ಅದರ್. ಅವರ್ ಹೆಲ್ಸ್ ಆಫ್ ಫೈರ್ ಆ್ಯಂಡ್ ಡಸ್ಟ್ ಔಟ್ರೇಜ್ ದ ಇನ್ನೋಸೆನ್ಸ್. ನೋಡಿ ವಿದ್ಯಾರ್ಥಿ, ಈ 3 ಲೈನ್ಗಳು ಏನು ಮಾಡ್ತವೆ,
ಅದಕ್ಕೆ ಪುಷ್ಟೀಕರಿಸ್ತವೆ ವಿದ್ಯಾರ್ಥಿಗಳೇ. ಇನ್ನು ಲಾಸ್ಟ್ 5th ಕ್ವಶನ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ. ಬ್ರೀಫ್ಲಿ ಡಿಸ್ಕ್ರೈಬ್ ಹೌ ಎ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್. ನೋಡಿ ವಿದ್ಯಾರ್ಥಿಗಳೇ, ಯುದ್ಧವು ಎಲ್ಲವನ್ನು ಹಾಳು ಮಾಡ್ತದೆ ಅಂತ ನೀವು ಹೇಗೆ ಹೇಳ್ತೀರಿ? ಆಲ್ ಪೀಪಲ್ ಲಿವ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅರ್ತ್, ಸೊ ಅವರ್ ಲ್ಯಾಂಗ್ವೇಜ್, ರಿಲಿಜನ್ ಆ್ಯಂಡ್ ಕಲ್ಚರ್ ಆರ್ ಡಿಫ್ರೆಂಟ್ ಟು ಅದರ್, ಬಟ್ ಅಕಾರ್ಡಿಂಗ್ ಟು ದ ನೇಚರ್ ವಿ ಆರ್ ಈಕ್ವಲ್. ಬಟ್ ಮ್ಯಾನ್ಸ್ ಗ್ರೀಡ್ ಓವರ್ ನ್ಯಾಚುರಲ್ ರಿಸೋರ್ಸಸ್ ಈಸ್ ಇನ್ಸ್ಪೈರಿಂಗ್ ಹಿಮ್ ಟು ವಾರ್. War leads to high economic losses, and the land, air, and water are polluted, and food production is reduced with the use of modern weapons. Lakhs of people are killed. In this way, the war spoils everything. ನೋಡಿ ಏನು ಹೇಳ್ತಾರೆ ವಿದ್ಯಾರ್ಥಿಗಳೇ, ಜನರು ಭೂಮಿಯ ಮೇಲೆ ವಿವಿಧ ಭಾಗಗಳಲ್ಲಿ ವಾಸ ಮಾಡ್ತಾರೆ. ಆದ್ದರಿಂದ ನಮ್ಮ ಭಾಷೆ, ಧರ್ಮ, ಸಂಸ್ಕೃತಿ ಬೇರೆ ಬೇರೆ ಆಗಿದೆ. ಆದರೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಮನುಷ್ಯನ ದುರಾಸೆ ಅವನನ್ನು ಏನು ಮಾಡಿದೆ? ಯುದ್ಧಕ್ಕೆ ಪ್ರೇರೇಪಣೆ ನೀಡ್ತಾ ಇದೆ. ಯುದ್ಧವು ಆರ್ಥಿಕ ನಷ್ಟಕ್ಕೆ ಕಾರಣವಾಗ್ತದೆ ಹಾಗೂ ಆ ದೇಶದ ಭೂಮಿ, ಗಾಳಿ ಹಾಗೂ ನೀರನ್ನು ಕಲುಷಿತಗೊಳಿಸ್ತದೆ. ಆಹಾರ ಉತ್ಪಾದನೆಯನ್ನು ಕಡಿಮೆ ಮಾಡ್ತದೆ ಹಾಗೂ ಆಧುನಿಕ ಶಸ್ತ್ರಾಸ್ತ್ರಗಳು ಬಳಕೆಯಿಂದ ಲಕ್ಷಾಂತರ ಜನರು ಸಾಯ್ತಾರೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಯುದ್ಧವು ಎಲ್ಲವನ್ನ ಹಾಳು ಮಾಡ್ತದೆ. ಅಂದರೆ ನಮ್ಮ ನೀರು, ಭೂಮಿ, ಆಕಾಶ ಎಲ್ಲವನ್ನ ನಮಗೇನು ಅಗತ್ಯತೆ ಇದೆ ಎಲ್ಲವನ್ನ ಅದು ಹಾಳು ಮಾಡ್ತದೆ. ಯುದ್ಧ ಬೇಡ ಅನ್ನೋದನ್ನು ಕವಿ ಹೇಳ್ತಾರೆ. ಇದನ್ನು ನೀವು ಕೂಡ ಪಾಲಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪದ್ಯದ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಕವಿಯ ಅಭಿಪ್ರಾಯ ಹಾಗೂ ವಿವೇಕಾನಂದರ ವಿಶ್ವ ಭಾತೃತ್ವದ ಕಲ್ಪನೆ ನಿಮಗೆ ಒಪ್ಪಿಗೆ ಆಗಿದ್ದಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಇತರರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಎಂದು ಪ್ರೆಸ್ ಮಾಡಿ ವಿದ್ಯಾರ್ಥಿಗಳೇ. ಹಾಗೂ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ವಿದ್ಯಾರ್ಥಿಗಳೇ.